ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ಬದನೆಕಾಯಿ ಎಣ್ಗಾಯಿ ಮಾಡೋಣ ಬನ್ನಿ. ಬೇಕಾಗಿರೋಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ನಂತರ ಹುರುಗಡ್ಲೆ, ಚಕ್ಕೆ, ಲವಂಗ, ಗಸಗಸೆ, ಶುಂಠಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಬೇಕಾಗಿರೋಷ್ಟು ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ತೆಗೆದು ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ನಾವೇನೇನು ಮಸಾಲೆ ರುಬ್ಬಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀವಿ ಸಾಮಗ್ರಿಗಳನ್ನ ಅದನ್ನು ಹಾಕ್ಕೊತಾ ಬರೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕ್ಕೊತಾ ಬರೋಣ ಒಂದೊಂದಾಗಿ. ಹುರುಗಡ್ಲೆ ಎಲ್ಲ ಹಾಕ್ಕೊಂಡು ಒಂಚೂರು ಬಾಡಿಸ್ಕೋಬೇಕು, ಬ್ರೌನ್ ಆಗೋವರೆಗೂ ಬಾಡಿಸ್ಕೋಬೇಕು. ನಂತರ ಒಂಚೂರು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಏನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ. ಅದೊಂಚೂರು ಬ್ರೌನ್ ಆಗೋವರೆಗೂ ಹುರ್ಕೊಂಡು ನಂತರ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಏನು ತೆಗೆದಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ಅದೊಂಚೂರು ಫ್ಯೂ ಮಿನಿಟ್ಸ್ ಹುರಿದಾದ್ಮೇಲೆ ಲಾಸ್ಟಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಹಾರಕ್ಕೆ ಬಿಡೋಣ. ನಂತರ ನಾನೇನು ತೆಗೆದಿಟ್ಕೊಂಡಿದ್ದೀನಿ ಬದನೆಕಾಯಿ ಅದನ್ನು 4 ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಈಗ ನಾನೇನು ಹುರಿದಿಟ್ಕೊಂಡಿದ್ದೀನಿ ಮಸಾಲೆ ಅದನ್ನು ರುಬ್ತಾ ಬರೋಣ. ರುಬ್ಬಿದ ನಂತರ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಅದನ್ನು ಒಂಚೂರು ತುಂಬ್ತಾ ಬರೋಣ. ಸ್ಟಫಿಂಗ್ ಮಸಾಲೆ ಅದರೊಳಗಡೆ ಹಾಕ್ತಾ ಬರಬೇಕು ಒಂದೊಂದು ಚೂರು ಚೂರು. ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ಅದಕ್ಕಾದ ನಂತರ ಒಂಚೂರು ಸಾಸಿವೆ ಚಿಟ್ಲಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನಂತರ ಹಾಫ್ ಆನಿಯನ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಬ್ರೌನ್ ಆಗೋ ತನಕ ಹುರ್ಕೊತಾ ಬರೋಣ ನಾವು. ಆಮೇಲೆ ನಾವೇನು ತುಂಬಿಟ್ಕೊಂಡಿದ್ದೀವಿ ಸ್ಟಫಿಂಗು ಬದನೆಕಾಯಿ ಅದನ್ನು ಒಂದೊಂದಾಗಿ ಹಾಕ್ಕೊತಾ ಬರೋಣ. ಆಮೇಲೆ ಹಾಕ್ಕೊಂಡಾದ್ಮೇಲೆ ಒಂಚೂರು ಬಾಡಿಸ್ಕೋಬೇಕು. ಅದನ್ನು ಒಂದು 5 to 10 ಮಿನಿಟ್ಸ್ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ನಾವು ಏನು ಮಿಕ್ಕಿರುತ್ತಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಆಗಿದೆ. ನಾನು ಚಪಾತಿ ಜೊತೆಗೆ ತಗೊತಾ ಇದ್ದೀನಿ ಎಣ್ಗಾಯಿ. ನೀವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮುದ್ದೆ, ಅನ್ನ ಅದರಲ್ಲಿ ತೊಗೋಬೋದು. ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದ ಅಡುಗೆ. ಇದು ತುಂಬ ರುಚಿಯಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಟೇಸ್ಟ್ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.